ದ್ವಿತೀಯ ಪಿಯುಸಿ ಪರೀಕ್ಷಾ ಉತ್ತೀರ್ಣರಾದ ಮಡಿವಾಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೊರಟಗೆರೆ ಯುವ ಮಡಿವಾಳ ವೇದಿಕೆಯಿಂದ ಈ ಬಾರಿ ನಡೆದ ದ್ವಿತೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ತಾಲೂಕಿನ ಎಲ್ಲ ಮಡಿವಾಳ ವಿದ್ಯಾರ್ಥಿಗಳಿಗೆ ಮುಂಬರುವ ಮೇ ತಿಂಗಳ 4ನೇ ತಾರೀಖಿನಂದು ಕೊರಟಗೆರೆ ಕ್ಷೇತ್ರದ ಮಡಿವಾಳ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿದೆ ಎಂದು ಕೊರಟಗೆರೆ ಕ್ಷೇತ್ರ ಯುವ ಮಡಿವಾಳ ವೇದಿಕೆ ಅಧ್ಯಕ್ಷ ಕಾಂತರಾಜು ತಿಳಿಸಿದರು. ಅವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ದ್ವಿತೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಮ್ಮ ಸಮುದಾಯದ ಯುವಕ ಯುವತಿಯರು ಭಾಗವಹಿಸಿ ಮುಂದಿನ ತಿಂಗಳು 4ರಂದು ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪಟ್ಟಣದ ಮಡಿವಾಳ ಮಾಚಿದೇವ ದೇವಸ್ಥಾನ ಹತ್ತಿರ ಏರ್ಪಡಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ವಿದ್ಯಾರ್ಥಿಗಳು ಭಾಗವಹಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಇತ್ತೀಚಿನ ಭಾವಚಿತ್ರ ಹಾಗೂ ಅಂಕಪಟ್ಟಿಯ ನಕಲನ್ನು ಸಂಘದ ಸದಸ್ಯರುಗಳಿಗೆ ನೀಡಲು ಕೋರಿದರು. ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಬುರುಗರಹಳ್ಳಿ, ನಿವೃತ್ತ ಶಿಕ್ಷಕರಾದ ಕೃಷ್ಣಪ್ಪ, ಗೌರವಾಧ್ಯಕ್ಷರಾದ ಅಶ್ವಥ್, ಉಪಾಧ್ಯಕ್ಷರಾದ ರಮೇಶ್, ನವೀನ್ ಕುಮಾರ್, ಕಾರ್ಯದರ್ಶಿ ಪಾಂಡು, ಖಜಾಂಚಿ ಶರತ್ ಕುಮಾರ್ ಸೇರಿದಂತೆ ಇನ್ನಿತರೆ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊರಟಗೆರೆ ಕ್ಷೇತ್ರ ಮಡಿವಾಳ ವೇದಿಕೆಯ ಅಧ್ಯಕ್ಷರಾದಂಥ ಕಾಂತರಾಜ್ ರಾಜವಲಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕೊರಟಗೆರೆ ಕ್ಷೇತ್ರ ಮಡಿವಾಳ ವೇದಿಕೆ ವತಿಯಿಂದ ಏನು ದ್ವಿತೀಯ ಪಿಯುಸಿಲಿ ಉತ್ತೀರ್ಣ ಅಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಮೀಟಿಂಗ್ ಕರೆದಿದ್ವಿ. ಮುಂದಿನ ತಿಂಗಳು 4ನೇ ತಾರೀಕು ಎಲ್ಲ ಮಕ್ಕಳಿಗೂ ನಮ್ಮ ಯುವ ವೇದಿಕೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಮಡಿವಾಳ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಬಂದು, ಹಾಗೆ ಆ ಮಕ್ಕಳ ಒಂದು ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಅಂತೂ ಈ ಕೆಳಗಡೆ ಹೋಗ್ತಾ ಇರೋಂಥ ನಂಬರ್ಗೆ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಪ್ರತಿ ಮಕ್ಕಳ ಜೊತೆಗೆ ಪೋಷಕರ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಡಿವಾಳ ಮಾಚಿದೇವ ಯುವ ವೇದಿಕೆಯಿಂದ ಪಿಯುಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕರೆಯನ್ನು ಕಳಿಸಲಾಗುತ್ತದೆ. ತಪ್ಪದೇ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮತ್ತು ಆ ಜೆರಾಕ್ಸ್ ಕಾರ್ಡನ್ನು ಕೊಟ್ಟು ಪ್ರತಿಭಾ ಪುರಸ್ಕಾರಕ್ಕೆ ಹಾಜರಾಗಬೇಕಾಗಿ ಮನವಿ ಮಾಡಿಕೊಳ್ಳುತ್ತಾರೆ ಸಂಘದ ವತಿಯಿಂದ. ಮುಂದಿನ ತಿಂಗಳು 4ನೇ ತಾರೀಕು ಮೇ 4ನೇ ತಾರೀಕಂದು ಪ್ರತಿಭಾ ಪುರಸ್ಕಾರ ಅಂತೇಳಿ ಯುವ ಮಡಿವಾಳ ವೇದಿಕೆಯಿಂದ ಇಟ್ಕೊಂಡಿದ್ದೀವಿ. ದಯವಿಟ್ಟು ಪೋಷಕರೊಂದಿಗೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ನಮಸ್ಕಾರ, ನಾನು ನವೀನ್ ಕುಮಾರ್ ಅಂತ ಯುವ ವೇದಿಕೆಯ ಕೊರಟಗೆರೆ ಯುವ ವೇದಿಕೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ. 4ನೇ ತಾರೀಕು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ಎಲ್ಲರೂ ಅವರವರ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡನ್ನು ತಲುಪಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ. ಪಿಯುಸಿ ವಿದ್ಯಾರ್ಥಿಗಳಿಂದ